ನಮಸ್ಕಾರ ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಚಿನ್ನ ಗಿಲ್ಲಿ ತರ ಎಗುರ್ತಾನೆ ಇದೆ. 15,030 ದಾಟಿದೆ. 30 ರೂಪಾಯಿ ಅಷ್ಟು ಏರಿದೆ. ಈ 14,400 ಹತ್ತತ್ರ ಬಂದಿದೆ. ನಿನ್ನೆ ಬೆಳಿಗ್ಗೆ ತಂಗಮೈಲಲ್ಲಿ ಈ ಮುಜಫ್ಫರ್ ಶೋರೂಮ್ ಓಪನಿಂಗ್ಗೆ ಕರೆದಿದ್ರು. ಅವಾಗ ಹೋಗಿದ್ದೆ. ಅದು ಅವಾಗ 14,950 ನಲ್ಲಿ ಇತ್ತು. ಕಣ್ಮುಚ್ಚಿ ಕಣ್ ತೆಗೆಯೋದ್ರೊಳಗೆ 80 ರೂಪಾಯಿ ಏರಿಸ್ಬಿಟ್ರು. ಸರಿ, ಇದು 16,396ಗೆ ಹೊರಟೋಯ್ತು. ಬೆಳ್ಳಿ ಸುಮಾರು 235 ಅಂತ ಹೇಳ್ತಾ ಇದ್ದಾರೆ ಸೈಕಲ್ ಗ್ಯಾಪ್ ಅಲ್ಲಿ. 2,45 ನ ಆಕ್ಚುಯಲ್ ಬೆಲೆ. 275 ಅಂತ ಅನ್ನೋದು ನಿಮ್ಗೆ ಮಾರ್ಕೆಟ್ ಅಲ್ಲಿ ತೋರಿಸುವಂತ ಆಕ್ಚುಯಲ್ ಬೆಲೆ. 95.64 ರೂಪಾಯಿ ಪ್ರೆಷರ್ ಅಲ್ಲೇ ಇದೆ. ಕ್ರೂಡು 94. ಇವತ್ತಿನ ದೊಡ್ಡ ಸುದ್ದಿ ಟಾಟಾ ಸುದ್ದಿ. ಇಂಡಿಯನ್ ಹೋಟೆಲ್ಸ್ ಅಂತ ಟಾಟಾದ ತಾಜ್ ಹೋಟೆಲ್ ಒಂದು ನಿರ್ವಹಣೆ. ಅವರು ತುಂಬಾ ದಿನ ಈ ಮೆಡ್ರಾಸ್ ಅಲ್ಲಿ ತಾಜ್ ಕೊರಮಂಡಲ್ ಹೋಟೆಲ್, ಫಿಶರ್ಮನ್ಕೋ, ಕೇರಳದಲ್ಲಿ ಹಲವು ಹೋಟೆಲ್ಸು, ಕಾಕಿನಾಡ ಹೋಟೆಲ್ಸು, ಇದೆಲ್ಲಾನು ಓರಿಯೆಂಟಲ್ ಹೋಟೆಲ್ ಅಲ್ಲಿ ಅವ್ರ ಜೊತೆ ಈ ಜಾಯಿಂಟ್ ವೆಂಚರ್ ಕಂಪನಿನಲ್ಲಿತ್ತು. ಇಬ್ರೂನು ಈಕ್ವಲ್ ಶೇರ್ ಹೋಲ್ಡಿಂಗು. ಮಿಕ್ಕಿದ್ದು ಪಬ್ಲಿಕ್ ಹತ್ರ ಇತ್ತು. ಇವತ್ತು ದಿಢೀರ್ ಅಂತ ಒಂದು ಸುದ್ದಿ. ಹೇಗೆ ತಾಜ್ ಕೆ ಶೇರ್ಸ್ ನ ಮಾರಿದ್ರು, ಇವತ್ತು ತಾಜ್ ಏನ್ ಹೇಳ್ಬಿಟ್ರು ಅಂತಂದ್ರೆ, ನೀವು ನಮ್ ಜೊತೆ ಮರ್ಜರ್ ಆಗ್ಬಿಡಿ, ನಮ್ಮ ಒಂದು ಪಕ್ಷದಲ್ಲೇ ಸೇರ್ಬಿಡಿ, ಮತ್ತೊಂದು ಪಕ್ಷ ಬೇಡ, ನಾವೆಲ್ಲರೂ ಒಂದೇ ಪಕ್ಷ ಆಗ್ಬಿಡೋಣ, ಒಂದೇ ಒಂದು ಇದನ್ನ ನಡ್ಸೋಣ ಅಂತ ಹೇಳಿ ಓರಿಯೆಂಟಲ್ ಹೋಟೆಲ್ನ ತಗೊಂಡ್ಬಿಟ್ಟಿದ್ದಾರೆ. ಅದನ್ನು ಕ್ಯಾಶ್ ಎಲ್ಲ ಕೊಡೋದಕ್ಕಾಗಲ್ಲ. 117 ಶೇರು ಈ ಓರಿಯೆಂಟಲ್ ಹೋಟೆಲ್ನ ನಾವು ತಗೊಂಡ್ಬಿಟ್ಟು 25 ಶೇರು ಟಾಟಾ ಇದು ಹೊಸದಾಗಿ ಇಶ್ಯೂ ಮಾಡ್ತಾರೆ. ಓರಿಯೆಂಟಲ್ ಹೋಟೆಲ್ ಅಷ್ಟರಲ್ಲೇ ಮುಗಿದು ಬಿಡತ್ತೆ, ಇಂಡಿಯನ್ ಹೋಟೆಲ್ ಆಗಿ ಬದಲಾಗ್ಬಿಡತ್ತೆ. ಇದು ಮೆಡ್ರಾಸ್ ಅಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ಇರುತ್ತೆ. ಯಾಕಂತಂದ್ರೆ ಮೆಡ್ರಾಸ್ ಅಲ್ಲಿ ತಾಜ್ನ ಓಲ್ಡೆಸ್ಟ್ ಪ್ರಾಪರ್ಟಿ ತಾಜ್ ಕೊರಮಂಡಲ್. ಫಿಶರ್ಮನ್ಸ್ ಈ ಒಂದು ಕಂಪನಿನಲ್ಲಿ ಇತ್ತು. ಈ ಕಂಪನಿಯ ಜೊತೆ ಇದು ಮರ್ಜ್ ಆಗ್ಬಿಡತ್ತೆ. ಬೆಳಗ್ಗೆ ಓರಿಯೆಂಟಲ್ ಹೋಟೆಲ್ 5% ಟಕ್ಕಂತ ಏರಿ ಆಮೇಲೆ ಫುಲ್ ಡೀಟೇಲ್ ಬಂದ್ಮೇಲೆ ಸ್ವಲ್ಪ ಇಳೀತು. ಇಂಡಿಯನ್ ಹೋಟೆಲ್ ಅಲ್ಲಿ ನಮಗೆ ದೊಡ್ಡ ಮೂವ್ಮೆಂಟ್ ಅನ್ನೋದು ಇಲ್ಲ. ನಾನು ಪರ್ಸನಲ್ ಆಗಿ ಇಂಡಿಯನ್ ಹೋಟೆಲ್ನ ಕನ್ಸಿಡರ್ ಮಾಡಿದ್ದು, ಯಾವತ್ತೋ ಒಂದು ದಿನ ಗುಂಪಲ್ಲಿ ಗೋವಿಂದ ಅನ್ನೋ ರೀತಿ ಒಂದು 10 ರೂಪಾಯಿಗೆ ತಗೊಂಡಂತ ಶೇರು ಇವತ್ತು 700 ರೂಪಾಯಿಗಿಂತ ಮೇಲೆ ಹೋಗಿ ರೆಗ್ಯುಲರ್ ಆಗಿ, ಈಗ ಮೆಡ್ರಾಸ್ ದಿನ ಹೋಗಿ ರೆಗ್ಯುಲರ್ ಆಗಿ ತಿನ್ನುವಂತ ಹೋಟೆಲ್ ನಾವೇನೇ ಓನರ್ ಅನ್ನೋ ರೀತಿ ಆಗೋಯ್ತು. ಧನ್ಯವಾದಗಳು ನಾಯಕರೇ ಅಂತ ಹೇಳೋದಷ್ಟೇನೆ. ಮಾರ್ಕೆಟ್ ನ ಕಷ್ಟಪಟ್ಟು ಪಂಪ್ ಹೊಡೆದು ಏರ್ಸೋದಕ್ಕೆ ನೋಡಿದ್ರು, ಆದ್ರೆ ಗಾಳಿ ಇಳಿದೋಯ್ತು. ಇವತ್ತು 24,200 ಗಿಂತ ಜಸ್ಟ್ ಮೇಲೆ ಕ್ಲೋಸ್ ಆಗಿದೆ. ಅಲ್ಲಿ ಹೇಳಿದ ತರ ಗಾಳಿ ಇಳಿಸ್ಬಿಡ್ತಾರೆ ಅಂತ. ಬ್ಯಾಂಕ್ ನಿಫ್ಟಿ 236.8 ಇಳಿಸಿ ಬಿಟ್ಟಂತ ಐಟಿನ 1% ಅಷ್ಟು ಏರಿಸಿದ್ದಾರೆ. ಮೆಟಲ್ 0.6. ಬೇರೆದೆಲ್ಲಾನು ನೆಗೆಟಿವ್. ಇವತ್ತು ಈ ಮುತ್ತೂಟ್ ಫೈನಾನ್ಸ್ ಗಿಲ್ಲಿ ತರ ಏರಿ ಒಂದು 6% ಅಷ್ಟು ಏರಿದೆ. ಝೈಡಸ್ ಲೈಫ್ ಸೈನ್ಸಸ್ ಕೂಡ ಏರಿದೆ, 5% ಗಿಂತ ಮೇಲೆ ಏರಿದೆ. ನಿಯರ್ಲಿ 3% ಮಣಪುರಂ ಏರಿದೆ. ನಾನೆಲ್ಲ ಅದಕ್ಕೂ ಒಳ್ಳೆ ಸುದ್ದಿ ಅಂತ ಹೇಳ್ಬಿಡೋದೇನೆ. US ಎಕನಾಮಿಕ್ ಒಂದಿನ ಮಾಡಿದ್ದಾರೆ. ಬೇಸಿಕ್ಲಿ ಹುಷಾರ್. ಇರಾನ್ ಜೊತೆ ಯಾರಾದ್ರೂ ಮಾತಾಡಿ ಉಸಿರು ಬಿಟ್ರೇನೆ ಉಸಿರು ತೆಗೆದು ಬಿಡ್ತೀವಿ ಅಂದ್ರೆ ಅಂತ ಹೇಳಿದ್ದಾರೆ. ನಮಗಂತೂ ನಾವು ಮುಂಚೆನೆ ಹೋಗಿ ASMSಗೆ ಸೂರ್ಯ ನಮಸ್ಕಾರ ಮಾಡ್ಬಿಡ್ತೀವಿ. ಅದರಿಂದ ನಮ್ಗೆ ಇದಿನ್ನ ಕಚ್ಚಾ ತೈಲದ ಬೆಲೆ ಏರೋದಕ್ಕೆ ಸಾಧ್ಯತೆಗಳಿದೆ. ಈ ಕಚ್ಚಾ ತೈಲದ ಬೆಲೆ ಏರ್ತು ಅಂತಂದ್ರೆ ನಮ್ಗೆ ಒಳ್ಳೆ ದಿನ. ಅದ್ರಲ್ಲಿ ಬೇರೆ ನೋಡುದು ಅಂತಂದ್ರೆ ಸಕ್ಕರೆ ಬೆಲೆ ಬೇರೆ ಭಯಂಕರವಾಗಿ ಏರ್ಬಿಟ್ಟಿದೆ. 70 ದಾಟಿ ಹೋಗ್ತಾ ಇದೆಯಂತೆ. ಈಗ ಫೆಸ್ಟಿವಲ್ ಸೀಸನ್ ಬಂದಿದೆ. ಅಕ್ಕಿ 3 ರೂಪಾಯಿನ ಟಚ್ ಮಾಡ್ಬಿಟ್ಟಿದೆ ಕೆಲವು ಮಾರ್ಕೆಟ್ ಅಲ್ಲಿ. ಒಳ್ಳೆ ಅಕ್ಕಿ 100 ರೂಪಾಯಿ. ಶುಗರು 70 ರೂಪಾಯಿನ ದಾಟಿ ಹೋಗ್ತಾ ಇದೆ. ಎಲ್ಲಾದ್ರ ಬೆಲೆ ಕೂಡ ಏರಿದೆ. ಯಾವ್ದು ಏರಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಮೊಟ್ಟೆ 10 ರೂಪಾಯಿ. ಆದ್ರೆ RBI ಮಾತ್ರ ಇನ್ಫ್ಲೇಷನ್ ಏರ್ಲೇ ಇಲ್ಲ. ಸರಿ, ಇದು ಭಯಂಕರವಾಗಿ ಇದೆ. RBI ಹಾಕಿಶ್ ಆಗಿರುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹಾಕಿಶ್ ಸ್ಪೆಲ್ಲಿಂಗ್ ಗೊತ್ತಾ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಗೆ ಅಂತ ಅನ್ನೋದು ನಮಗ್ ಗೊತ್ತಿಲ್ಲ. ಹೌದು ಸ್ವಾಮಿ ಅನ್ನೋ ರೀತಿ ಬೋರ್ಡ್ ಅಲ್ಲಿ ಹಾಕಿದ್ದಾರೆ. ಜ್ಯುವೆಲರ್ಸ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಕ್ಯಾಶ್ ಫಾರ್ ಗೋಲ್ಡ್ ಅಂತ ಹೇಳಿ ಯಾವನಾದ್ರೂ ಬಂದು ಚಿನ್ನಾನ ಮಾರ್ತಾನ ಅಂತ ನೋಡಿ ಅಂತ ಹಿಂದೆ ಎಲ್ಲ ಎಕ್ಸ್ಚೇಂಜ್ ಮಾಡ್ತಾ ಇದ್ರು. ಈಗ ಕ್ಯಾಶ್ ಆಗಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು 2 ಜ್ಯುವೆಲ್ರಿ ಅಂಗಡಿಗೆ ಹೋಗಿದ್ದೆ, ಅನ್ಮಿಸ್ಟೆಡ್ ಜ್ಯುವೆಲ್ರಿ ಅಂಗಡಿಗೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಈ ಗುಬ್ಬಚ್ಚಿ ವ್ಯಾಪಾರ ಅನ್ನೋದು ಭಯಂಕರವಾಗಿ ನಡೀತಾ ಇದೆ. ಅಂದ್ರೆ ಈ ರೀಸೈಕಲ್ ಗೋಲ್ಡ್ ಪರ್ಚೇಸ್ ಕಲ್ಯಾಣ್ ಕೇಸಲ್ಲಿ 46% ಆಗಿದೆಯಂತೆ. ಅಂದ್ರೆ ಗೋಲ್ಡ್ ತಗೊಂಡ್ ಗೋಲ್ಡ್ ಕೊಟ್ರೆ ಮಾರ್ಜಿನ್ ಕಡಿಮೆ ಆಗ್ಬಿಡುತ್ತೆ. ಈ ಗೋಲ್ಡ್ ಲೋನ್ಸ್ ಅಂತ ಅನ್ನೋದು 5 ವರ್ಷದಲ್ಲಿ ಟೋಟಲ್ 10 ವರ್ಷಕ್ಕೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ.
ಇದೇನೇ ಫಾಸ್ಟೆಸ್ಟ್ ಗ್ರೋಯಿಂಗು. ಈಗ ಇದು 5% ಇದೆ. 2 ಡಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೋಲ್ಡ್ ಯಾಕೆ ಏರ್ತಾ ಇದೆ ಅಂತ ನೋಡಿದ್ರಿ ಅಂದ್ರೆ, ಅಮೆರಿಕ ಇಂಟ್ರೆಸ್ಟ್ ರೇಟು ಏರೋದಿಲ್ಲ. ಅಮೆರಿಕಾದಲ್ಲಿ ರಿಸೆಷನ್ ಬರುತ್ತೆ. ಅಪಾರ್ಟ್ಮೆಂಟು ಈಲ್ಡ್‌ನ ಮ್ಯಾನೇಜ್ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಇನ್ನೂ ಸಾಲ ಮಾಡ್ತಾರೆ. ಅದರಿಂದ ಫೆಡರಲ್ ರಿಸರ್ವ್‌ದು ಇಂಡಿಪೆಂಡೆನ್ಸ್ ಹೊರಟೋಯ್ತು. ಹೇಗೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರು, ಅದೇ ರೀತಿ ಅಲ್ಲಿ ಕೆವಿನ್ ವಾಶ್ ಇರ್ತಾರೆ. ಪ್ರೆಸಿಡೆಂಟ್‌ಗೆ ಹೌದು ಸ್ವಾಮಿ ಅಂತ ಹೇಳ್ತಾ ಇರ್ತಾರೆ ಅನ್ನುವಂತ ಒಂದು ಭಯ ಬಂದಿದ್ರಿಂದಾನು ಚೈನಾ, ಟರ್ಕಿ, ರಷ್ಯಾ ಮಾಡ್ತಾ ಇದೆ. ಯಾಕಂತಂದ್ರೆ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆ. ಚೈನಾ, ಟರ್ಕಿ, ಪೋಲೆಂಡ್, ಕಜಕಿಸ್ತಾನ್ ಈ ರೀತಿಯಾದಂತ ದೇಶಗಳೆಲ್ಲ ಗೋಲ್ಡ್‌ನ ತಗೋತಾ ಇರೋದ್ರಿಂದ ಗೋಲ್ಡ್ ಟಕ್ಕಂತ ಎಗರಿದೆ. ಈಗ್ಲೂ ಕೆವಿನ್ ವಾಶ್ ಹೊರಗಡೆ ಬಂದು ನಾನು 0.25 ಏರಿಸ್ತೀನಿ ಅಂತಂದ್ರೆ 0.5 ಏರಿಸ್ತೀನಿ ಅಂತ ಹೇಳಿದ್ರು ಅಂದ್ರೆ ಠಮಾರ್ ಅಂತ ಕಡಿಮೆ ಆಗುತ್ತೆ. 1600ಕ್ಕೆ ಹೋಗೋದಕ್ಕೆ ಚಾನ್ಸ್ ತುಂಬಾ ಕಡಿಮೆ. ಈಗ ಸದ್ಯಕ್ಕೆ 4000ವನ್ನ ನೀವು ಹೊಸ ಬೇಸ್ ಆಗಿ ಇಟ್ಕೋಬಹುದು. ಸೆಬಿ ಏನ್ ಹೇಳ್ತಾರೆ ಅಂತಂದ್ರೆ, ಅದಾನಿಗೆ ಅಗೇನ್ಸ್ಟ್ ಆಗಿ ನೀವು ಎಲ್ಲ ಈ ಸ್ಟಾಕ್ಸ್ ಎಲ್ಲ ಮಾರಿದ್ರಿ ಅಲ್ವಾ, ಆ ಸೆಟಲ್ಮೆಂಟ್ನೆಲ್ಲ ಒಪ್ಕೊಳ್ಳೋದಕ್ಕಾಗಲ್ಲ. ನೀವು ಫೈನ್ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. FBI ಆಲ್ರೆಡಿ ಒಳಗಡೆ ಬರ್ದೇ ಇರುವಂತವನು ಟಾಟಾ ನೋಡಿ ಥ್ಯಾಂಕ್ಸ್ ಅಪ್ಪ ನೀನೇ ಇಟ್ಕೋ ಅಂತ ಹೇಳಿ ಏನಾಗಲಿದೆ ಅಂತ ಅನ್ನೋದು ಗೊತ್ತಿಲ್ಲ. 2 ವರ್ಷದಲ್ಲಿ ಈ ಜೈನ್ ಸ್ಟ್ರೀಟ್ ತರ ಇರುವಂತ ಒಂದು ವ್ಯಕ್ತಿಗಳ ಹತ್ರ 1,70,000 ಕೋಟಿ ಈ ಗೋಲ್ಡ್ ಲೋನ್ ಎಲ್ಲ ತಗೊಂಡು 30 ವರ್ಷಕ್ಕಿಂತ ಕೆಳಗಡೆ ಇರುವಂತ ರಿಟೇಲ್ ಟ್ರೇಡರ್ಸ್ ತುಂಬಾ ಜನರನ್ನ ಯೂಸ್ ಮಾಡಿದ್ದಾರೆ. F&O ಅದರಿಂದ ಆ ದುಡ್ಡನ್ನ ಸಂಪಾದನೆ ಮಾಡಿದಂತವ್ರು ಕಡಿಮೆ ಸಲ, ದುಡ್ಡನ್ನ ಕಳ್ಕೊಂಡಂತವ್ರು 90%. ಟೋಟಲ್ ಕಳ್ಕೊಂಡಂತ ದುಡ್ಡು 1,70,000 ಕೋಟಿ. ಮುಕ್ಕಾಲು ಭಾಗದಷ್ಟು ಹಣ ಆಳವಾಗಿ ತಗೊಂಡಿದ್ದು ಬ್ಯಾಂಕ್ ಇಂದ. RBI ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ $22 ಬಿಲಿಯನ್ ಬಂದಿದೆ. ಅದೇ ಏನು ಅಂತಂದ್ರೆ ಮಾರ್ಕೆಟ್ಗೆ ಗೊತ್ತು ಈ ನಷ್ಟ ಗವರ್ಮೆಂಟ್ ಆಫ್ ಇಂಡಿಯಾಗೇನೆ ಇಲ್ಲ ಟ್ಯಾಕ್ಸ್ ಪೇಯರ್ಗೇನೆ. ತಿರ್ಗಾ ಕೊಡುವಾಗ ₹110, ₹115 ಅಂತ ಕೊಡಬೇಕು. ಬಡ್ಡಿಯನ್ನು ಸೇರಿಸಿ ಕಟ್ಟಬೇಕು. ಅದರಿಂದ ರೂಪಾಯಿಗೆ ಇಂಪ್ಯಾಕ್ಟೇ ಇಲ್ಲ. ರೂಪಾಯಿನಲ್ಲಿ ಇಂಪ್ಯಾಕ್ಟ್ ಇಲ್ಲದೆ ಇದ್ದಿದ್ದು ದೊಡ್ಡ ಪ್ರಾಬ್ಲಮ್. ಈಗ ತಾನೇ ಒಂದು ಕ್ರೆಡಿಟ್ ಸ್ವಿಸ್ ಸಿಕ್ಕಾಕೊಂಡ್ರು ಈ HDFC. ತಿರ್ಗಾ ಅದೇ ಜಾಗದಲ್ಲಿ ಆ ಊರಲ್ಲೆಲ್ಲ ಕೆಲವೊಂದು 70 ಇನ್ವೆಸ್ಟರ್ಗೆ ಒಬ್ಬೊಬ್ಬ ವ್ಯಕ್ತಿಯನ್ನು 1 ಮಿಲಿಯನ್ 2 ಮಿಲಿಯನ್ ಅಂತ ಇನ್ವೆಸ್ಟ್ ಮಾಡಕ್ಕೆ ಹೇಳಿ ಟೋಟಲ್ ಆಗಿ 12.5 ಮಿಲಿಯನ್ ಆಲ್ ಲೈಫ್ ಫಂಡ್ ಅಂತ ಹಾಕಿಟ್ಟಿದ್ದಾರೆ. ಇದು 2017ರಿಂದ 2019ವರೆಗೂ ಹಾಕಿ ಹೈ ಈಲ್ಡ್ ಡೈವರ್ಸಿಫಿಕೇಶನ್ ಆಪರ್ಚುನಿಟಿ ತುಂಬಾ ಹೈ ಇಂಟ್ರೆಸ್ಟ್ ರೇಟ್ ಸಿಗತ್ತೆ. ನೀವು ಸಾಲ ತಗೊಂಡು ಕೂಡ ಹಾಕ್ಬೋದು. ಸಾಲ ಆದ್ಮೇಲೆ ಅವ್ರೇನ್ ಮಾಡ್ಬಿಟ್ರು ಅಂತಂದ್ರೆ 2020ನಲ್ಲಿ ದುಡ್ಡನ್ನ ತೆಗೆಯೋದನ್ನ ನಿಲ್ಲಿಸ್ಬಿಟ್ರು. HDFC ಬ್ಯಾಂಕು ಫೆಸಿಲಿಟೇಟರ್ ಆಗಿ ಇದ್ರು ಅಂಡ್ ಅವರು ಸೋಲ್ ಡಿಸ್ಟ್ರಿಬ್ಯೂಟರೇ ಅಲ್ಲ. ಆದ್ರೆ ಅವ್ರೇನ್ ಹೇಳ್ತಾರೆ, ನಾವು ಡಿಸ್ಟ್ರಿಬ್ಯೂಟರೇ, ನಮ್ಗೆ ಫೈನಾನ್ಷಿಯಲ್ ಅನ್ನೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಡಿಸ್ಪ್ಯೂಟು ನಿಜವಾಗ್ಲೂ ಫೇಲ್ಡ್ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಲ್ ಇನ್ವೆಸ್ಟರ್ಸ್ಗೆ ಏನ್ ನಡೀತಾ ಇದೆ ಅಂತಾನೆ ಗೊತ್ತಿಲ್ಲದೆ ಇದೆಯಾ? ಇನ್ವೆಸ್ಟರ್ಸ್ ದುಡ್ಡು ಕಡಿಮೆ ಮಾಡಿದ್ರೆ ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ ಕರ್ಪೂರವನ್ನ ಹಚ್ಚಿ ಸತ್ಯ ಮಾಡ್ತಾರೆ. ಅದರಿಂದ HDFC ಸಿಕ್ಕಾಕೊಂತು. ಈಗ ಇರುವಂತ ಪ್ರಾಬ್ಲಮ್ ಅಲ್ಲಿ ಇದು ಬೇರೆ, ಈ HDFC ಬೇರೆ ಒಂದು ಪ್ರಾಬ್ಲಮ್. ತಿರ್ಗಾ ಇಳಿದು 3 ಸ್ಟೆಪ್ ಅಲ್ಲಿ ಸರಿಯಾದ ಏಟನ್ನ ಕೊಡ್ತಾರೆ. ICICI ಬ್ಯಾಂಕು ಈ ಸಮಯದಲ್ಲಿ ಸೈಕಲ್ ಗ್ಯಾಪ್ ಅಲ್ಲಿ ಒಂದು $250 ಬಿಲಿಯನ್ ಬಾಂಡ್ ಹಾಕಿ ಕಲೆಕ್ಟ್ ಮಾಡ್ಕೋತು. ಫೆಡರಲ್ ಬ್ಯಾಂಕು ಏನ್ ಮಾಡಿದ್ರು ಅಂತಂದ್ರೆ ಗಿಫ್ಟ್ ಸಿಟಿ ಮುಖಾಂತರ 500 ಮಿಲಿಯನ್ ಹಾಕಿ ತೆಗೆದ್ಬಿಟ್ರು. ಅದು ಡಾಲರ್ ಅಲ್ಲಿ. ಈ HDFC ICICI ಈ ರೀತಿ ಎಲ್ಲದ್ರಿಂದಲೂ 3 ಜನನು ಬಾಂಡ್ ನ ಹಾಕಿ ತೆಗೆದ್ಬಿಟ್ರು. ನಾಟ್ಕೋ ಫಾರ್ಮಾ USFDA ಫಾರ್ಮ್ 483 ಇದು 4 ಅಬ್ಸರ್ವೇಷನ್ ಬಂದಿದೆ ಅವರ ಪಾರ್ವಾಡ ಅಂಡ್ ವಿಶಾಖಪಟ್ಟಣಂ ಪ್ಲಾಂಟ್ ಅಲ್ಲಿ. ಇದರಿಂದ ಫೈನಲ್ ಎಕ್ಸಾಮಿನ್ ಡೋಸೇಜ್ನೆಲ್ಲ ಅಬ್ಸರ್ವ್ ಮಾಡಿ ಕಳಿಸ್ತಾರೆ. ಇದೇನು ಪ್ರೊಡಕ್ಷನ್ ನ ನಿಲ್ಸೋ ರೀತಿ ಪ್ರಾಬ್ಲಮ್ ಅಲ್ಲ. ಝೈಡಸ್ಗೆ USFDA ಸಿಕ್ಕಿದೆ. ಜನರಿಗೂ ಆಸಿಡಿನ್ ಗೆ ಅಪ್ರೂವಲ್ ಸಿಕ್ಕಿದೆ. ಇವರಿಗೆ 180 ಇಂದ 627 ವರೆಗೂ ಬಂದಿದೆ. ಅಮೆರಿಕಾಗೆ ಚೈನಾ ಜೊತೆ ಹಾಕಿದಂತ ಅಗ್ರಿಮೆಂಟ್ ಆಗಿದೆ. ಹಾಗಾಗಿ ಇವರು ಇನ್ ಹೌಸ್ ಬ್ಯಾಟರಿ ಟೆಕ್ನಾಲಜಿನ ಯೂಸ್ ಮಾಡಲಿದ್ದಾರೆ. ಕೊನೆಯದಾಗಿ ಮಹೇಂದ್ರ ಅಂಡ್ ಮಹೇಂದ್ರ, ನಾವು ಗ್ಲೋಬಲ್ ಆಗಿ ಟಾರ್ಗೆಟ್ ಮಾಡಲಿದ್ದೇವೆ. ಲೈಫ್ ಸ್ಟೈಲ್ಗೆ ಪಿಕಪ್, ಹೊಸ ಲೈಫ್ ಸ್ಟೈಲ್ಗೆ ಪಿಕಪ್ ಮಾಡಲಿದ್ದೇವೆ. ಇಟ್ ಇಸ್ ಕಾಲ್ಡ್ ಕಾಫಿಯಾ ಲೈಫ್ ಸ್ಟೈಲ್ ಡಿಕಮ್ ಅಂತ. ಸಿರಾನ್ ಲಾಂಚ್ ಮಾಡಿ, ಸ್ಮಾಲ್ ಕಾರ್ ಲಾಂಚ್ ಮಾಡಿ, ಇಂಡಿಯಾದಲ್ಲಿ ಮಾರ್ಕೆಟ್ ಶೇರ್ನ ಹಿಡಿಯೋದ್ರ ಬಗ್ಗೆ ಯಾವ ಸುದ್ದಿನೂ ಇಲ್ಲ. L&Tಗೆ ಒಂದು ದೊಡ್ಡ ಆರ್ಡರು, ಅಲ್ಟ್ರಾ ಮೆಗಾ ಮಿಡಲ್ ಈಸ್ಟ್ ಗ್ಯಾಸ್ ಪ್ರಾಜೆಕ್ಟ್ 15,000 ಕೋಟಿಗೆ ಇದನ್ನ ಹಿಡಿದಿದ್ದಾರೆ. ಇದು EPC ಆರ್ಡರು. FBI ಆವಸ್ ಅಲ್ಲಿ ತಿರ್ಗಾ ತಗೊಳ್ಳೋ ರೀತಿ ತಗೊಂಡಿದ್ದಾರೆ.
ಯಾವಾಗ ತಿರ್ಗಾ ಹೊಡಿತಾರೆ ಅನ್ನೋದನ್ನ ಕಾದಿದ್ದು ನೋಡೋಣ. ಒಂದ್ 2-3 ದಿನ ಮಾರ್ಕೆಟ್ ಏರಿರೋದ್ರಿಂದ ಇದನ್ನ ತಗೊಂಡಿರ್ತಾರೆ. ಆದಷ್ಟು ಬೇಗ ಸರಿಯಾದ ಒಂದು ಏಟನ್ನೇ ಕೊಡ್ತಾರೆ. ರಾಮಪತ್ ವ್ಯಾಲ್ಯೂ ಕಂಪನಿ ಲಾಸ್ಟ್ ವೀಕು ಮಾರ್ಕೆಟ್ ಕ್ಯಾಪ್ ಇದುವರೆಗೂ ಹೋಗಿದೆ. 3,300 ಕೋಟಿ ಐಪಿಒ 10 ಹೊಸ ಇಶ್ಯೂನ ತಗೊಂಡು ಬಂದು ಮಾರ್ಕೆಟಲ್ಲಿ ಇಳಿಸಲಿದ್ದಾರೆ. ವೋಕ್ಸ್‌ವ್ಯಾಗನ್ ನಮ್ಮ ಮೇಲೆ ಕ್ರಿಟಿಕಲ್ ಪ್ರೆಷರು ಜಾಸ್ತಿ ಆಗಿದೆ. ಅದರಿಂದ ತುಂಬಾ ಜಾಬ್‌ನ ಇದು ಕಟ್ ಮಾಡುತ್ತೆ. ಫ್ಯಾಕ್ಟರಿನೆಲ್ಲ ಇಳಿದು ಮುಚ್ಚಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಎನ್ವಿಡಿಯಾ 15% ಪ್ಲಸ್ ಎಐ ಸರ್ವರ್ ಪ್ರೈಸ್‌ನ ಏರಿಸಲಿದ್ದಾರೆ ಮೆಮರಿ ಶಾರ್ಟೇಜಲ್ಲಿ. ಓವರಾಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟು ಹಿಂಗೇ ನೇತಾಡುತ್ತೆ. ಎಷ್ಟು ದಿನ ನೇತಾಡುತ್ತೆ ಅನ್ನೋದನ್ನ ಕಾದಿದ್ದು ನೋಡೋಣ. ಸೊ ಅದರಿಂದ ನಾವು ಹಂಗೆ ಟಿಫನ್ ಕಾಫಿ ರೇಂಜಲ್ಲಿ 1, 2, 1, 2 ಅಂತ ಕನ್ಸಿಡರ್ ಮಾಡ್ತಾ ಇರೋಣ. ಮೆಜಾರಿಟಿನ ಬಾಂಡ್‌ನಲ್ಲಿ ಇಡೋಣ. ಆಕ್ಟಿವ್ ಮ್ಯೂಚುವಲ್ ಫಂಡ್‌ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಗೋಲ್ಡು ಹೊಂಚಾಕಿ ಬೆಕ್ಕು ತರ ಕಾಯ್ತಾ ಇದೆ. ಅನ್ಎಕ್ಸ್‌ಪೆಕ್ಟೆಡ್ ಆಗಿ ಒಂದು ₹2,000 ಏರಿದೆ. ನಾವು ಯಾವಾಗ್ಲೂ ಜಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ಬೇಕು. ₹1,500 ಅವರು ಬೇರೆ ಹಾಗೆ ಅವರು ಕೈಯಿಂದ ಬರೆದು ಸೊ ಹಾಗೆ ಆರ್-ಬಿ-ಐ ಕಣ್ ತೆಗಿತಾರೆ ಅಂತ ನಾವು ನಂಬೋಣ. ಈ ಸಕ್ಕರೆ ಬೆಲೆನೂ ಕೂಡ ಸ್ವಲ್ಪ ನೋಡ್ಲಿ. ಈ ಅಕ್ಕಿ ಬೆಲೆನೂ ನೋಡ್ಲಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಅದು ಹೇಗೆ ಬಂದಿದೆ, ಆಟದಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ ₹450 ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ ₹99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ. ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.